ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿ ಬ್ಲೌಸ್ ಕಟ್ಟಿಂಗ್, ಮಧುಬಾಲ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ಹಲ್ತಿ ಬ್ಲೌಸ್ ತಗೊಳ್ಳೋಣ. ಈ ಹಲ್ತಿ ಬ್ಲೌಸ್ ಮೆಜರ್ಮೆಂಟಿನ ಆಧಾರದ ಮೇಲೆ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಲೌಸ್ ಲೆಂತ್ ಬೇಕು ನಮಗೆ. ಮೊದಲಿಗೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. 13.75 ಅಥವಾ 14 ಇಂಚ್ ಬರುತ್ತೆ. 14 ಇಂಚಿಗೆ 1 ಇಂಚ್ ಆಡ್ ಮಾಡಿದ್ರೆ 15 ಇಂಚ್ ಆಗುತ್ತೆ. 15 ಇಂಚಿಗೆ ಒಂದು ಮಾರ್ಕ್ ಮಾಡೋಣ. ನಾನು ಬ್ಯಾಕ್ ಬಟನ್ ಹೊಲಿಯೋದ್ರಿಂದ ಓಪನ್ ಇರೋ ಕಡೆಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಮೊದಲಿಗೆ ಬ್ಯಾಕ್ ಸೈಡ್ ನಿಂದ ಕಟ್ ಮಾಡ್ಕೊಂತ ಇದ್ದೀನಿ. 14 ಇಂಚು ಉದ್ದಕ್ಕೆ 1 ಇಂಚ್ ಆಡ್ ಮಾಡಿ 15 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಅದೇ ತರ ಇಲ್ಲೂ ಕೂಡ 15 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಹ ಒಂದು ಮಾರ್ಕ್ ಮಾಡಿದ್ದೀನಿ 15 ಇಂಚಿಗೆ. ನಂತರ ಈ ತರ ಒಂದು ಲೈನ್, ಸ್ಟ್ರೈಟ್ ಲೈನ್ ನ ಡ್ರಾ ಮಾಡ್ಕೊಳ್ತೀನಿ. ಶೋಲ್ಡರ್ 7 ಇಂಚ್ ಇದೆ. ನಾನಿಲ್ಲಿ 7 ಇಂಚು ಶೋಲ್ಡರ್ ತಗೊಳ್ತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಕೂಡ 7 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿ ಕೂಡ ಒಂದು 7 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಇಲ್ಲಿಯೂ ಸಹ 7 ಇಂಚ್ ಬರ್ಬೇಕಿದು. ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊತೀನಿ ಮತ್ತು ಇಲ್ಲೂ ಸಹ ಒಂದು ಲೈನ್, ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊತೀನಿ. ಬ್ಲೌಸ್ ಸುತ್ತಳತೆ ಅಂದ್ರೆ ವೇಸ್ಟ್ ಮೆಜರ್ಮೆಂಟ್ 34 ಇದೆ. ಈ 34ನ 4/4ರಿಂದ ಭಾಗಿಸಿದಾಗ ನನಗೆ 8.5 ಇಂಚ್ ಬರ್ತಾ ಇದೆ. 8.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ. 1 ಇಂಚ್ ಡಾಟ್ಗೆ ಮಾರ್ಕ್ ಹಾಕ್ತೀನಿ. 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ವೇಸ್ಟ್ ಮೆಜರ್ಮೆಂಟ್ಗೆ 2 ಇಂಚ್ ಆ್ಯಡ್ ಮಾಡ್ಬೇಕಂದ್ರೆ ಸೇರಿಸಿದ್ರೆ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. 8.5 ಇದೆ ಇಲ್ಲಿ ವೇಸ್ಟ್ ಮೆಜರ್ಮೆಂಟ್. 2 ಇಂಚ್ ಸೇರಿಸಿದ್ರೆ 8.5 10.5 ಆಗುತ್ತೆ. 10.5ಗೆ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದು ಮಾರ್ಕ್ ಹಾಕೋಣ. 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಹಾಕೋಣ. ಇಲ್ಲಿಂದ ಚೆಸ್ಟ್ ಮೆಜರ್ಮೆಂಟ್ಗೂ ವೇಸ್ಟ್ ಮೆಜರ್ಮೆಂಟ್ಗೆ ಒಂದು ಲೈನ್ ಹಾಕೋಣ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕ್ ಹಾಕೋಣ. ನಮಗೆ ಶೋಲ್ಡರ್ 3 ಇಂಚ್ ಬೇಕು. 3 ಇಂಚ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ 4 ಇಂಚ್ ಉಳಿತು. ನಮ್ದು ನೆಕ್ ಉದ್ದ 10.5 ಇಂಚ್ ಇದೆ. ಬ್ಲೌಸಿನ ನೆಕ್ ಉದ್ದ. ಇಲ್ಲಿ ಕೂಡ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂತೀನಿ. ಇಲ್ಲಿ ಒಂದು ಲೈನ್ ಈ ತರ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊತೀನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ. ಇಲ್ಲಿಂದ ಇಲ್ಲಿಗೆ
ಒಂದು ಲೈನ್ ಡ್ರಾ ಮಾಡ್ತೀನಿ. ಇವಾಗ ಬೋಟ್ ನೆಕ್ಕಿಗೆ ಇಲ್ಲಿ ಈ ತರ ನೆಕ್ಗೆ ಮಾರ್ಕ್ ಹಾಕ್ಕೊಂತೀನಿ. ಆಮೇಲೆ ಇಲ್ಲಿ ಈಗ ನೆಕ್ಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಅರ್ಧ ಇಂಚ್ ಬೋಟ್ ನೆಕ್ಗೆ ಅರ್ಧ ಇಂಚ್ ಡೌನ್ ಮಾಡೋಣ. ಡೌನ್ ಮಾಡಿ ಒಂದು ಲೈನ್ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ರಿಂಕಲ್ಸ್ ಎಲ್ಲ ಬರ್ದೆ ನೀಟಾಗಿ ಬರಲಿ ಅಂತ 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂತೀನಿ. ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂತೀನಿ. ಇಲ್ಲಿ 1/2 ಇಂಚ್ ಡೌನ್ ಮಾಡ್ಕೊಂತೀನಿ. ಮಾರ್ಕ್ ಹಾಕಿದ ನಂತರ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ ಒಲಿವಾಗ ಕಟ್ ಮಾಡ್ತೀನಿ. ಫ್ರಂಟ್ ಪಾರ್ಟ್ ಕಟ್ ಮಾಡ್ತಿದ್ದೀನಿ. ಫ್ರಂಟ್ ಪಾರ್ಟಿಗೆ ಜಾಯಿಂಟ್ ಇರೋ ಕಡೆ ತಗೊಂಡಿದ್ದೀನಿ. ಜಾಯಿಂಟ್ ಇರೋ ಕಡೆಯಿಂದ ಮಾರ್ಕ್ ಮಾಡ್ಕೊತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೀನಿ. ಇಲ್ಲೂ ಸಹ 7 ಇಂಚು ಶೋಲ್ಡ್ರು ತಗೊಂತಿದ್ದೀನಿ. ಆರ್ಮೋಲ್ ಡೌನಿಂಗು 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ. ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ಇದು ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಈ ಥರ ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ. ಇದು ರಿಂಕಲ್ಸ್ ಬರ್ದೇ ಇರಲಿ ಅಂತ. ಫ್ರಂಟ್ ಪಾರ್ಟ್ಗೆ ನಾವು ಟೇಪಿಂದ ಈ ಥರ ಅಳತೆ ಮಾಡಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಬ್ಯಾಕ್ ಪಾರ್ಟ್ ಇಟ್ಟು ಸಹ ಕಟ್ ಮಾಡ್ಬೋದು. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಇದು ಫ್ರಂಟ್ ಪಾರ್ಟಲ್ಲು, ಅದರಿಂದ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕಿ ಇಲ್ಲಿ ನಮಗೆ 3 ಇಂಚು ಶೋಲ್ಡ್ರು, ಇದು 4 ಇಂಚು. ಈ ಥರ ಮಾರ್ಕ್ ಹಾಕಿರೂ ಸಹ ನಾನು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ,
ಬ್ಯಾಕ್ ಪಾರ್ಟ್ ಕ್ಲಾತ್ನ ನಾವು ಕಟ್ ಮಾಡೋ ಕ್ಲಾತಿಗೆ ಹಾಕ್ಕೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೋಬೋದು. ಈ ಥರ ಸಹ ನಾವು ಕಟ್ ಮಾಡ್ಕೋಬೋದು. ನೋಡಿ ಮೇಲೆ ಇರೋದು ಬ್ಯಾಕ್ ಪಾರ್ಟು ಈಗ ನೋಡಿ ಕಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲೂ ಸಹ ಶೋಲ್ಡ್ರು 1/2 ಇಂಚ್ ಡೌನ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಿಗೂ ಸಹ ಅದೇ ಥರ ಇಲ್ಲಿ ಡೌನಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ವಿಡ್ತು ತಗೊಳ್ಳುವಾಗ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು 1 ಇಂಚ್ ಅಗಲ ಜಾಸ್ತಿ ತಗೋಬೇಕು ವಿಡ್ತು. ಯಾಕೆ ಅಂದರೆ ಇದು ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚಿಂಗ್ನಲ್ಲಿ ಹೋಗುತ್ತೆ. ಅದಕ್ಕೆ ಎಕ್ಸ್ಟ್ರಾ 1 ಇಂಚು ವಿಡ್ತ್ ಮಾತ್ರ ತಗೋಬೇಕು. ಸೇಮ್ ಕಟ್ ಮಾಡ್ಕೊಳ್ಬಾರ್ದು. ಇರೋ ಥರನೇ ಕಟ್ ಮಾಡ್ಕೋಬೇಕು. ಆಮೇಲೆ 1/2 ಇಂಚನ್ನ ಎಕ್ಸ್ಟ್ರಾ ಶೇಪ್ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ ಹಾಕ್ಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ ಈಗ ನಾವು ನೆಕ್ಕಿಗೆ ಮಾರ್ಕ್ ಹಾಕ್ಕೋಬೇಕು. ಇವಾಗ ನಾವು ನೆಕ್ಕಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಅದಕ್ಕೆ ಮುಂಚೆ ಕ್ಲಾತಲ್ಲಿ ಏನೋ ಲೈನ್ ಆಗಿದೆ ಅದನ್ನು ಕ್ಲೀನಾಗಿ ಒರೆಸ್ಕೊಳ್ತಿದ್ದೀನಿ. ಕ್ಲಾತಲ್ಲೇ ಬಂದಿರೋದು, ಅದು ಹೋಗ್ತಿಲ್ಲ, ಸ್ವಲ್ಪ ಒರೆಸ್ಕೊಂಡಿದ್ದೀನಿ. ಈಗ ನಾವು ಟೋಟಲ್ ಶೋಲ್ಡ್ರು 7 ಇಂಚ್ ತಗೊಂಡಿದ್ದೀವಿ. 7 ಇಂಚಲ್ಲಿ ಈಗ 2.5 ಇಂಚು ನೆಕ್ಕಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಅದಾದಮೇಲೆ ಟೋಟಲ್ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಟೋಟಲ್ಲು 4 ನಮಗೆ ನೆಕ್ಕು ವಿಡ್ತ್ ಸಿಗ್ತಾಯಿದೆ. ಯಾಕೆಂದರೆ ಶೋಲ್ಡ್ರು 3 ಇಂಚ್ ತೆಗೆದ್ರೆ 4 ಇಂಚ್ ಅಷ್ಟೇ ಉಳಿಯೋದು ಅದು ನೆಕ್ಕಿಗೆ. ಅದರಲ್ಲಿ 2.5 ಇಂಚು ಡೀಪ್ ನೆಕ್ಕಿಗೆ ತಗೊತಿದ್ದೀನಿ. 7 ಇಂಚು ನೆಕ್ಕು ಲೆಂತ್ ತಗೊಂಡಿದ್ದೀನಿ. ಇಲ್ಲಿ 2.5 ಇಂಚಿಗೂ ಕೆಳಗೂ ಸಹ ನಾನು 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಒಂದು ಲೈನ್ ಮಾಡ್ಕೊಳ್ತಿದ್ದೀನಿ. ಈಗ 7 ಇಂಚಿಗೆ ಇಲ್ಲೂ ಸಹ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದಾದಮೇಲೆ ಇಲ್ಲಿಂದ ಮೇಲಕ್ಕೆ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಟೋಟಲ್ ಇದು 4.5 ಇಂಚ್ ಬಂತು. ಇದು 5.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೆಕ್ ವಿಡ್ತ್ ಟೋಟಲ್ 4 ಇಂಚಿದೆ. ನೋಡಿ 4 ಇಂಚ್ ಬರುತ್ತೆ. ಇಲ್ಲೂ ಸಹ ನಮಗೆ ಕೆಳಗೆ 4 ಇಂಚೇ ಬರಬೇಕು. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ 4 ಇಂಚಿಗೆ. ಈಗ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದಾದಮೇಲೆ ಈಗ ಮಧುಬಾಲ ನೆಕ್ಕಿಗೆ ಡ್ರಾ ಮಾಡ್ಕೊಳ್ಳೋಣ. ಈಗ ನಮ್ಮದು ನೆಕ್ಕಿಗೆ ಡ್ರಾ ಮಾಡ್ಕೊಳ್ತಿದ್ದೀನಿ. ಇದಾದಮೇಲೆ ನಾವು ಹೊಲಿಬೇಕಿರೋ ಬ್ಲೌಸ್ ನೆಕ್ಕು ರೌಂಡು, ಹಾಗಾಗಿ ಇಲ್ಲಿ ನೆಕ್ಕಿಗೆ ರೌಂಡ್ ಶೇಪ್ ಮಾಡ್ಕೊಳ್ತೀನಿ. ಇದು ಡೀಪ್ ನೆಕ್ಕಿಗೆ ರೌಂಡ್ ಶೇಪ್ ಅದು. ಈಗ ಒಂದು 3.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಮೇಲೆ ಶೋಲ್ಡ್ರಿಂದ ನಮಗೆ ಸೆಂಟ್ರ್ ಪಾಯಿಂಟು 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಒಂದು ಮಾರ್ಕ್ ಮಾಡ್ಕೊಂಡು ಅದಾದಮೇಲೆ ಈ ಮಾರ್ಕಿಂದ ನಾವು 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಅದು ಪ್ರಿನ್ಸ್ ಕಟ್ಟಿಗೆ ಶೇಪ್ ಹಾಕಲಿಕ್ಕೆ. ಈಗ ನಾನು ಕೆಳಗೂ 3.25 ಇಂಚ್ ತಗೊಂಡಿದ್ದೀನಿ. ಇಲ್ಲೂ ಸಹ ನಾನು 3.25 ಇಂಚ್ ತಗೊಂಡಿದ್ದೀನಿ. ಈಗ ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ. 2.5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ವಲ್ಲ, ಅಲ್ಲಿಂದ ನಾನು ಈ ಥರ ಶೇಪ್ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ವೀಡಿಯೋದಲ್ಲಿ ಮಿಸ್ ಆಗಿದೆ, ಸಾರಿ. ಇದಾದಮೇಲೆ ಇಲ್ಲಿಂದ ಒಂದು ಲೈನ್ ಹಾಕ್ಕೊಂಡ್ರೆ ಪ್ರಿನ್ಸ್ ಕಟ್ಟಿಗೆ ಮಾರ್ಕ್ ಆಯಿತು. ಈಗ ಒಂದು 1/4 ಇಂಚು ಬರೋ ಹಾಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಲೈನ್ ಮಾಡ್ಕೊಳ್ತೀನಿ. ಈ ಸೈಡು ಸಹ ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಸಹ ಮಿಸ್ ಆಗಿದೆ ವೀಡಿಯೋದಲ್ಲಿ, ಸಾರಿ. ಈಗ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಶೇಪ್ ಮಾಡ್ಕೊಳ್ತಿದ್ದೀನಿ. ಈಗ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ 1 ಇಂಚಿಗೆ ಶೇಪ್ ಹಾಕಿದ್ದೆ, ಅಲ್ಲಿ ನಾನು
ಕಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ನೀಟಾಗಿ ಶೇಪ್ ಕಟ್ ಮಾಡ್ಕೊಳ್ಳಿ. ಇಲ್ಲೂ ಸಹ ಅರ್ಧ ಇಂಚಿಗೆ ಕಟ್ ಮಾಡ್ಕೊಂಡು ಶೇಪ್ ಮಾಡ್ಕೊಳ್ಳೋಣ. ಇದಾದಮೇಲೆ ಈಗ ಪ್ರಿನ್ಸ್ ಕಟ್ ಮಾಡ್ಕೊಳ್ಳೋಣ. ಈ ಪ್ರಿನ್ಸ್ ಕಟ್ ಮಾಡೋದ್ರಿಂದ ನಾವು ಬ್ಯಾಕ್ ವಿಡ್ತ್ಗಿಂತ ಫ್ರಂಟ್ ವಿಡ್ತ್ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೇಬೇಕು. ಆವಾಗ ನಮಗೆ ಬ್ಲೌಸು ನೀಟಾಗಿ ಸ್ಟಿಚಿಂಗ್ ಆಗುತ್ತೆ. ಈ ಥರ ಕಟ್ ಮಾಡ್ಕೊಂಡು ಇಲ್ಲಿ ಜಾಯಿಂಟ್ ಮಾಡುವಾಗ ನಮಗೆ 1 ಇಂಚ್ವರೆಗೂ ಹೋಗುತ್ತೆ. ಹಾಗಾಗಿ ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿ ತೆಗೆದ್ರೆ ರಿಂಕಲ್ಸ್ ಬರಲ್ಲ. ಹಾಗಾಗಿ ಅದನ್ನ ಸ್ವಲ್ಪ ಕಟ್ ಮಾಡಿ ತೆಗಿತಿದ್ದೀನಿ. ಈಗ ಪ್ರಿನ್ಸ್ ಕಟ್ ಬ್ಲೌಸು ಕಟ್ಟಿಂಗ್ ಆಯಿತು. ಈ ಬ್ಲೌಸು ಸ್ಟಿಚಿಂಗ್ ಬೇಕಾದರೆ ನಿಮಗೆ ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.